ಸಿದ್ದರಾಮಯ್ಯನವರಿಗೆ ಈಗ ಮೂಡ ಹಗರಣ ಒಂದು ಮುಳುವಾಗಿರುವಂಥದ್ದು. ಸಿದ್ದು ಹೆಡ್ 20 ಸಿಎಂ ಗಾದಿ ಉಳಿವಿಗೆ 20 ಇಲಾಖೆಗಳು, ಮಂಡಳಿಗಳು, ನಿಗಮಗಳು ಏನು ಬರ್ತವೆ, ಆ ನಿಗಮಗಳನ್ನ ಆಗಿರುವಂತಹ ಭ್ರಷ್ಟಾಚಾರನ ಯಾವೆಲ್ಲ ಇಲಾಖೆಗಳು, ನಿಗಮಗಳು ಬರ್ತವೆ, ಈಗ ಪಟ್ಟಿಯಲ್ಲಿ ಏನೇನಿದೆ? ಈಗ ಸಿದ್ದರಾಮಯ್ಯನವರ ಮೇಲೆ ಏನು ಬಂದಿದೆ, ಮೂಡ ಪ್ರಕರಣ ಏನು ಬಂದಿದೆ, ಅದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ BJPಗರ ಒಂದು ಮೂಗನ್ನು ಹಿಡಿಬೇಕಾಗತ್ತೆ, ಕಿವಿಯನ್ನು ಹಿಡಿಬೇಕಾಗತ್ತೆ. ಹಾಗಾಗಿ ಆ ಮೂಗು ಮತ್ತು ಕಿವಿಯನ್ನು ಹಿಡಿಲಿಕ್ಕೋಸ್ಕರ ಕಾಂಗ್ರೆಸ್ ಈ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡಿ 20 ಅಂಶಗಳ, ಅದಕ್ಕೆ ಸಿದ್ದು ಅಟ್ 20 ಅಂತ ಹೇಳಿ ನೀವು ಹೇಳ್ತಿರೋದು. ಕಾಂಗ್ರೆಸ್ ಏನು ಕೋವಿಡ್ ಸಂದರ್ಭದಲ್ಲಿ BJP ಮಾಡಿರುವಂತಹ ಹಗರಣ ಏನಿದೆ, ಹಗರಣನ ಮುಂದಿಡ್ಕೊಂಡು ಹೊರಟಿರುವಂಥದ್ದು ಇದು ಒಂದಾದ. ಇಷ್ಟು ದಿನ ಇಲ್ಲದಂತಹ ಒಂದು ಪಟ್ಟಿ, ಈಗ ಪಟ್ಟಿ ಯಾಕೆ ಸಿದ್ಧ ಆಯಿತು? ಈಗ ಒಂದು ಕಡೆ ಸಿದ್ದರಾಮಯ್ಯ ಮೂಡ ಹಗರಣ ಮುಳುವಾಗ್ತಾ ಬಂತು. ಆ ಮೂಡ ಹಗರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಈ ತಂತ್ರ ರೂಪಿಸಿರೋದು. BJPಗರು ಪಾದಯಾತ್ರೆನ ಮಾಡಿದ್ರು, ಪ್ರೊಟೆಸ್ಟ್ಗಳನ್ನು ಮಾಡಿದ್ರು, ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಓಡಿಸ್ಲಿಕ್ಕೆ ಏನೆಲ್ಲ ಶತಪ್ರಯತ್ನವನ್ನು ಮಾಡಬೇಕು, ಎಲ್ಲ ಪ್ರಯತ್ನವನ್ನು BJPಯವರು ಮಾಡಿದ್ರು. ಅದರಲ್ಲೂ ಎಸ್ಪೆಷಲಿ ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಮಾಡಿದ್ರು. ಕಾರಣ ಏನಂದ್ರೆ ಪ್ರವೀಣ್, ಅಧಿಕಾರದಲ್ಲಿ ಯಾರಿರ್ತಾರೆ, ಅಧಿಕಾರದಲ್ಲಿದ್ದಂಥವ್ರು ಮಾಡುವಂಥ ಅಕ್ರಮಗಳು ಜನರ ಕಣ್ಣಿಗೆ ಬೇಗ ರಾಚುತ್ತೆ. ಈ ರಾಜಕಾರಣ ಅನ್ನುವಂಥದ್ದು ಹೇಗೆ ಅಂದರೆ ಪ್ರವೀಣ್, ನಾನು ಮಾಡುವಂಥ ತಪ್ಪನ್ನು ನೋಡಿ ನೀನು ಸುಮ್ಮನಿರಪ್ಪ, ನೀನು ಮಾಡುವ ತಪ್ಪನ್ನು ನಾನು ಸುಮ್ಮನೆ ಇರ್ತೀನಿ. ಸಿದ್ದು ಅಟ್ 20 ಸಿಎಂ ಗಾದಿ ಉಳಿವಿಗೆ ಶಪಥ. ಮೆಗಾ ಎಕ್ಸ್ಕ್ಲೂಸಿವ್ ವೀಕ್ಷಿಸಿ ನಾಳೆ ಮಧ್ಯಾಹ್ನ 12 ಗಂಟೆಗೆ.